ರಾಜ್ಯದಲ್ಲಿ ಬೇಸಿಗೆ ಮಳೆ ಅಬ್ಬರಿಸ್ತಾ ಇದೆ. ಬೆಂಗಳೂರಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆ ಅಬ್ಬರಿಸ್ತಾ ಇದೆ. ನಿನ್ನೆ ನಗರದ ಕೆಲವೆಡೆ ಆಲಿಕಲ್ಲು ಮಳೆ ಸುರಿದಿದೆ. ನಗರದ ಸಂಪಂಗಿರಾಮನಗರ, ಕಂಠೀರವ ಸ್ಟೇಡಿಯಂ, ಕಾರ್ಪೊರೇಷನ್ ಸರ್ಕಲ್, ಶೇಷಾದ್ರಿಪುರಂ, ವಿಧಾನಸೌಧ, ವಸಂತ ನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗಿದೆ. ದಿಢೀರ್ ಮಳೆಯಿಂದ ವಾಹನ ಸವಾರರು, ಸಾರ್ವಜನಿಕರು ಪರದಾಡಿದ್ದಾರೆ. ಇನ್ನು ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಮರದ ಕೆಳಗೆ ಸಾರ್ವಜನಿಕರಲ್ಲಿ ಆಶ್ರಯ ಪಡೆಯದಂತೆ ಮನವಿ ಮಾಡಲಾಗಿದೆ. ಮಳೆ ಮುನ್ಸೂಚನೆ ಹಿನ್ನೆಲೆ ಟ್ರಾಫಿಕ್ ಪೊಲೀಸರು ಮೊದಲೇ ಅಂಡರ್ ಪಾಸ್ಗಳ ಬಳಿ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿ ಮುಂಜಾಗ್ರತೆ ವಹಿಸಿದ್ದಾರೆ. ಬೆಂಗಳೂರಲ್ಲದೆ ಗ್ರಾಮಾಂತರ ಭಾಗದಲ್ಲೂ ಜೋರು ಮಳೆ ಸುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಗಾಳಿ ಸಹಿತ ಮಳೆಗೆ ಹೊಸಕೋಟೆ ಟೋಲ್ ಬಳಿ ಬೃಹತ್ ಜಾಹೀರಾತು ಕಂಬ ನೆಲಕ್ಕೆ ಉರುಳಿ ಬಿದ್ದಿದ್ದು, ಬಳಿಕ ಅಧಿಕಾರಿಗಳು ತೆರವು ಮಾಡಿದರು. ಬೆಂಗಳೂರಿನಲ್ಲಿ ಏಕಾಏಕಿ ಮಳೆ ಸುರಿದಿದೆ. ನಗರದ ಕೆಲವೆಡೆ ಮರ ಧರೆಗುರುಳಿದೆ. ಸಾರ್ವಜನಿಕರು ಪರದಾಡಿದ್ದಾರೆ. ಇಂದಿರಾನಗರ 16th B ಕ್ರಾಸ್ನಲ್ಲಿ ಗಾಳಿ ಮಳೆಗೆ ಧರಶಾಹಿಯಾಗಿದೆ ಮರ. ಇನ್ನು ಕಾರಿನ ಮೇಲೆ ಬೃಹತ್ ಮರ ಬಿದ್ದು ಕಾರು ಜಖಂಗೊಂಡಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪುಲಕೇಶಿ ನಗರ ಠಾಣಾ ವ್ಯಾಪ್ತಿಯ ರಸ್ತೆಯಲ್ಲೂ ಬೃಹತ್ ಮರ ಉರುಳಿತ್ತು. ಇದರಿಂದಾಗಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳಿಕ ಸಂಚಾರಿ ಪೊಲೀಸರು ಮರವನ್ನ ತೆರವು ಕಾರ್ಯಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಸಂಜೆ ಸುರಿದ ಭಾರೀ ಮಳೆಗೆ ಯುಬಿ ಸಿಟಿಯ ಸದರ್ನ್ ಸ್ಟಾರ್ ಹೋಟೆಲ್ ಮುಂಭಾಗ ರಸ್ತೆ ಕುಸಿತವಾಗಿದ್ದು, ಕುಸಿದ ಗುಂಡಿಯಲ್ಲಿ ಕಾರು ಸಿಕ್ಕಾಕೊಂಡಿದೆ. ರಸ್ತೆ ಬದಿ ಪಾರ್ಕ್ ಮಾಡಿದ್ದ ಇನೋವಾ ಕಾರು ರಸ್ತೆ ಕುಸಿತ ಇದ್ದಂತೆ ಗುಂಡಿಗೆ ಸಿಲುಕಿದೆ. ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಅಲ್ಲದೆ ವರುಣನ ಆರ್ಭಟಕ್ಕೆ ಜಯನಗರದಲ್ಲೂ ಮೆಟ್ರೋ ಸೇತುವೆ ಮೇಲಿನಿಂದ ಜಲಪಾತದಂತೆ ಮಳೆ ನೀರು ಧುಮುಕಿದೆ. ನೀರು ಬೀಳ್ತಾ ಇದ್ದ ಕಾರಣ ಕೆಲಕಾಲ ವಾಹನ ಸಂಚಾರ ಅಡ್ಡಿ ಉಂಟಾಗಿತ್ತು. ರಾಜಾಜಿನಗರದ ಶಂಕರಮಠ ರೋಡ್ನಲ್ಲಿ ನಿಂತಿದ್ದ ಕಾರಿನ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ಬಿದ್ದು ಕಾರಿನ ಮುಂಭಾಗ ಸಂಪೂರ್ಣ ಜಖಮಾಗಿದ್ದು, ಸರ್ವಿಸ್ ರೋಡ್ ಸಂಪೂರ್ಣ ಬಂದ್ ಆಗಿತ್ತು. ಬಳಿಕ ಜಿಬಿಎ ಅರಣ್ಯ ಸಿಬ್ಬಂದಿಯಿಂದ ಮರವನ್ನು ತೆರವು ಮಾಡಲಾಗಿದೆ. ಬೆಂಗಳೂರಲ್ಲಿ ಭಾರೀ ಮಳೆ ಗಾಳಿಯಿಂದ ಮೆಟ್ರೋ ಸಂಚಾರದಲ್ಲೂ ವ್ಯತ್ಯಯ ಆಗಿದೆ. ಹವಾಮಾನ ಪರಿಣಾಮದಿಂದ ರೈಲು ಸಂಚಾರ ವಿಳಂಬವಾಗಿತ್ತು. ಸಹಕರಿಸಬೇಕು ಅಂತ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮನವಿ ಮಾಡಿತ್ತು. ತಾಂತ್ರಿಕ ಹಾಗೂ ಸುರಕ್ಷತಾ ಪರಿಶೀಲನೆ ಬಳಿಕ ಮೆಟ್ರೋ ಸಂಚಾರ ಸೇವೆ ಮುಂದುವರಿಸಲಾಯಿತು. ಭಾರೀ ಮಳೆಯಿಂದ ಮೆಟ್ರೋ ಕಡೆ ಮುಖ ಮಾಡಿದ ಪ್ರಯಾಣಿಕರು ಕೆಲಕಾಲ ಪರದಾಡಿದರು. ರಾಜ್ಯದಲ್ಲಿ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿದೆ. ಚಾಮರಾಜನಗರದಲ್ಲಿ ಧಾರಾಕಾರ ಮಳೆ ಸುರಿದಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ನಗರದ ಜೋಡಿ ರಸ್ತೆಯಲ್ಲಿ ಚರಂಡಿ ತುಂಬಿ ಉಕ್ಕಿ ಹರಿದಿದೆ. ಮಳೆ ರಭಸಕ್ಕೆ ಜೋಡಿ ರಸ್ತೆ ಕೆರೆಯಂತಾಗಿ ವಾಹನ ಸವಾರರು ಪರದಾಡಿದ್ರು. ಪ್ರತಿ ಬಾರಿ ಮಳೆಗಾಲದಲ್ಲಿ ಜೋಡಿ ರಸ್ತೆ ಜಲಾವೃತವಾಗಿ ಅವಾಂತರ ಸೃಷ್ಟಿಯಾಗುತ್ತೆ ಅಂತ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲೂ ಭಾರೀ ಮಳೆ ಸುರಿದಿದೆ. ಬೆಟ್ಟದ ದೊಡ್ಡಕೆರೆ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತು ರಸ್ತೆ ಕೆರೆಯಂತಾಗಿತ್ತು. ನೀರು ನಿಂತಿರೋದ್ರಿಂದ ಭಕ್ತರ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ಮಾಡಬೇಕು ಅಂತ ಭಕ್ತರು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಯಾದಗಿರಿ ಹೊರವಲಯದಲ್ಲಿರುವ ಗಂಗಾನಗರ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ತುಕ್ಕು ಹಿಡಿದು ಅಪಾರ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇದೆ. ಈ ಭಾಗದ ರೈತರ ಬೆಳೆಗಳಿಗೆ ನೀರು ಸಿಗದೆ ಪರದಾಡುವಂತಾಗಿದೆ. ಕಳೆದ 2 ವರ್ಷದಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಕ್ಕು ಹಿಡಿದ ಗೇಟ್ಗಳನ್ನು ತಕ್ಷಣ ಸರಿಪಡಿಸಿ ಪೋಲಾಗೋ ನೀರನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಅವ್ಯವಸ್ಥೆ ಆಗ್ರ ಆಗಿದೆ. ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ಪಟ್ಟಣದ ವ್ಯಾಪ್ತಿಯ ವಿವಿಧೆಡೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲೂ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡುವಂತಾಗಿತ್ತು. ಜನರೇಟರ್ ಇದ್ರೂ ಸಿಬ್ಬಂದಿ ಆನ್ ಮಾಡಿಲ್ಲ ಅಂತ ಆರೋಪಿಸಲಾಗಿದೆ. ರೋಗಿಗಳು ವಿದ್ಯುತ್ ದೀಪ ಹಾಗೂ ಫ್ಯಾನ್ ಇಲ್ಲದೆ ಪರದಾಡಿದ್ದಾರೆ.